ಪ್ರಿಯ ಬಂಧುಗಳಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 26ನೆಯ ಶ್ಲೋಕವನ್ನು ಚರ್ಚಿಸೋಣ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಾಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರು ಭಯೋರಪಿ. ಇದರ ಅರ್ಥವನ್ನು ನೋಡುವುದಾದರೆ, ಎರಡೂ ಸೇನೆಗಳಲ್ಲಿ ನಿಂತಿರುವಂತಹ ತಂದೆಯರು, ತಾತಂದಿರು, ಗುರುಗಳು, ಸಹೋದರರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಜೊತೆಗೆ ಹಿತೈಷಿಗಳನ್ನು ನೋಡ್ತಾ ಇದ್ದಾನೆ. ಅರ್ಜುನ ತನ್ನ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡ್ಕೊಳ್ತಾ ಇದ್ದಾನೆ ಈ ಒಂದು ಕ್ಷಣದಲ್ಲಿ. ಏಕೆ ಅಂತ ಹೇಳಿದ್ರೆ, ತನ್ನ ಬಂಧುಗಳು, ಗುರುಗಳು ಮತ್ತು ಆತ್ಮೀಯರ ಎದುರಿಗೆ ನಿಂತ್ಕೊಂಡು ಅವರನ್ನೆಲ್ಲವನ್ನ ನೋಡುವಾಗ ಆತನ ಹೃದಯ ಕಲಕ್ತಾ ಇದೆ. ಇದು ಕೇವಲ ಯುದ್ಧವಲ್ಲ, ಕುಟುಂಬದೊಳಗಿನ ಸಂಘರ್ಷ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ದೃಶ್ಯವೇ ಅರ್ಜುನನ ಧರ್ಮ ಸಂಕಟಕ್ಕೆ ಕಾರಣವಾಗ್ತಾ ಇದೆ. ಈ ಒಂದು ಕ್ಷಣದಿಂದಲೇ ಭಗವದ್ಗೀತೆಯ ಉಪದೇಶಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ.